ಕಳೆದ 3 ದಿನದಿಂದ ಶಿವಮೊಗ್ಗದ ಮಲೆನಾಡಿನ ಈ ಭಾಗದ ಮರ್ಯಾದೆ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾವೆಲ್ಲ ಸುಸಂಸ್ಕೃತರು. ಅದು ಕರ್ನಾಟಕದಲ್ಲಿ ಮಧ್ಯಭಾಗದಲ್ಲಿ ಮಲೆನಾಡು ಅಂದ್ರೇ ನಮಗೊಂದು ರೀತಿ ಇಲ್ಲಿರೋಂತಹ ಇಲ್ಲಿರೋ ಜನರಿಗೆ ತಾಳ್ಮೆ. ಇಲ್ಲಿ ಯಾರಾದ್ರೂ ಅಧಿಕಾರಿಗಳು ಕೆಲಸ ಮಾಡೋಕ್ಕೆ ಬಂದರೆ ಅವರು ನೆನಪು ಇಟ್ಕೊಂಡಿರೋವಂಥದ್ದು. ಈಗಲೂ ಕೂಡ ನಾವು ಹಲವಾರು IAS IPS ಅಧಿಕಾರಿಗಳಿಗೆ ಮಾತಾಡಿದಾಗ ಅವ್ರು ಕಳೆದಂಥ ಕ್ಷಣಗಳನ್ನು ಇಲ್ಲಿ ಜ್ಞಾಪಿಸ್ಕೊಂತಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ, ಯಾಕಂದರೆ 4 CMಗಳನ್ನು ಕೊಟ್ಟಂಥ ಈ ಊರಿನಲ್ಲಿ ಅವ್ರು ಕೆಲಸ ಮಾಡ್ತಾ ಇರೋವಂಥ ಸಂದರ್ಭದಲ್ಲಿ ಇಲ್ಲಿ ನಡ್ಕೊಳ್ತಾ ಇರೋವಂತಹ ರೀತಿಗಳನ್ನು ನೋಡಿದಾಗ ಕಾಗೋಡು ತಿಮ್ಮಪ್ಪನವರಿಂದ D.A. ಶಂಕರಮೂರ್ತಿಯವರು, ಯಡಿಯೂರಪ್ಪನವರು, ಈಶ್ವರಪ್ಪನವರು ಅಂಥವ್ರ ಹಾದಿಯಾಗಿ ಕರ್ನಾಟಕದಲ್ಲೇ ಒಂದು ರೀತಿಯಾದಂಥ ಅತ್ಯಂತ ಶಕ್ತಿ ಕೇಂದ್ರವಾದಂಥ ಶಿವಮೊಗ್ಗ ಜಿಲ್ಲೆಯನ್ನು ಎಲ್ಲರೂ ಖುಷಿಯಾಗಿ ಬಂದು ಕೆಲಸ ಮಾಡುವಂತಹ ದಿನಗಳು ಕಾಣ್ತಾ ಇದ್ವಿ. ಆದರೆ ಕಳೆದ 3 ದಿನದಿಂದ ಆದಂಥ ಘಟನೆ ಇದು. ಮುಂಚೆನೂ ನಾವು ಹೇಳ್ತಾನೆ ಇದ್ವಿ. ಇದರೊಳಗಡೆ ಭಾಳ ಪ್ರಮುಖವಾಗಿ ನಾನು ನೇರವಾಗಿ ಆರೋಪ ಮಾಡೋದು ನಮ್ಮ ಪೊಲೀಸ್ ಇಲಾಖೆಗೆ. ಇಷ್ಟೊಂದು ಓಪನ್ನಾಗೆ ಇಡೀ ಊರಿನಲ್ಲಿ, ಭದ್ರಾವತಿ ಅಂತ ಊರಿನಲ್ಲಿ ನಡೀತಿರುವಂತಹ ಈ ಎಲ್ಲ ಭ್ರಷ್ಟಾಚಾರ ಇರ್ಬೋದು, ಹಲ್ಲೆ ಇರ್ಬೋದು, ಒಬ್ಬರ ಮೇಲೆ ಒಬ್ಬರು ಹಲ್ಲೆ ಮಾಡೋವಂಥದ್ದು ಇರ್ಬೋದು, ಇಷ್ಟೊಂದು ಓಪನ್ನಾಗಿ ನಡೀತಾ ಇರೋದು ನೋಡಿದ್ರೆ ಪೊಲೀಸ್ ಇಲಾಖೆ ಇದೆಯೋ ಇಲ್ಲೋ ಅನ್ನೋದು. ಈ ಪೊಲೀಸ್ ಇಲಾಖೆಯಲ್ಲಿ ಅವ್ರಿಗೆ ಗೊತ್ತಿಲ್ವಾ ಗಾಂಜಾ ಎಲ್ಲಿ ಸಿಗುತ್ತೆ, ಗಾಂಜಾ ಯಾರು ಕೊಡ್ತಾರೆ ಅಂತ ಗೊತ್ತಿಲ್ವಾ, ಎಲ್ಲಿ ಇಸ್ಪೀಟ್ ನಡೆಯುತ್ತೆ, ದಂಧೆ ಎಲ್ಲಿ ನಡೆಯುತ್ತೆ ಅಂತ ಗೊತ್ತಿಲ್ಲ, ಎಲ್ಲಿ ಮಡ್ಕ ಎಲ್ಲಿ ನಡೆಯುತ್ತೆ ಅಂತ ಗೊತ್ತಿಲ್ವಾ, ಎಲ್ಲ ಗೊತ್ತಿದ್ದು ಸುಮ್ಮನೆ ಯಾಕಿದ್ದಾರೆ ಅಂತ. ಇದು ಒಂದು ಭಾಗ. ಇನ್ನೊಂದು ಇದು ಒಂಥರ ಓಪನ್ನಾಗೆ ನಡೆಯುವಂತಹ ಈ ಹಗರಣ, ಇದನ್ನು ನಮಗೆ ತಡೆಯೋಕ್ಕಾಗಿಲ್ಲ ಅಂದರೆ ಈ ರಾಜ್ಯ ಸರ್ಕಾರ ಯಾಕೆ ಬೇಕು ಅಂತ. ತಡೆಯೋಕ್ಕಾಗಲ್ಲ ನಮಗೆ ಅಂದಮೇಲೆ ಕೊಡಿ, ರಾಜೀನಾಮೆ ಕೊಡಿ. DJ ಹಳ್ಳಿ KJ ಹಳ್ಳಿ ನಿಮ್ಮ ಇದರೊಳಗೆ ನೋಡಿದ್ದು. ಹುಬ್ಳಿಲಿ ಹೋಗಿ ನಮ್ಮ ಪೊಲೀಸ್ ಸ್ಟೇಷನಿಗೆ ಅಟ್ಯಾಕ್ ಮಾಡ್ತಾರೆ. ನಿನ್ನೆ ಉದಯಗಿರಿಗೆ ಹೋಗಿ ಪೊಲೀಸ್ ಸ್ಟೇಷನು, ಅದು DCP ಕಾರಿಗೆ ಕಲ್ಲು ಹೊಡಿತಾರೆ ನೇರವಾಗಿ. ಇದು ಯಾಕೆ ಆಗ್ತಾ ಇದೆ ಅಂದರೆ ರಾಜ್ಯ ಸರ್ಕಾರದಲ್ಲಿ ಇವರಿಗೆಲ್ಲ ನಡೆಸೋವಂಥ ತಾಕತ್ತೇ ಇಲ್ಲ ಇವರಿಗೆ. ಅಲ್ಲಿನ ಹಿರಿಯ ಒಬ್ಬ ಸಚಿವ ಹೇಳ್ತಾರೆ ಪೊಲೀಸ್ ಇಲಾಖೆ ಮಾಡ್ತಿರೋವಂಥ ತಪ್ಪುಗಳು ಅಂತ. ಪೊಲೀಸ್ ಇಲಾಖೆಯ ನಮ್ಮ ಸಚಿವರಿಗೆ ಕೇಳಿದ್ರೆ ನಾನು ಇನ್ನೂ ಸ್ಟಡಿ ಮಾಡಬೇಕು ಅಂತಾರೆ. ಇದು ಯಾವಾಗ ಸ್ಟಡಿ ಮಾಡ್ತೀರಾ? ಬೆಂಕಿ ಹಚ್ಚಿ ಮುಗಿಸಿದ ಮೇಲೆ ಸ್ಟಡಿ ಮಾಡ್ತೀರಾ? ಮತ್ತು ಭದ್ರಾವತಿಯಲ್ಲಿ ಆಗಿರೋವಂಥ ಜ್ಯೋತಿಯವ್ರ ಮೇಲೆ ಅವರು ನಡ್ಕೊಂಡಂಥ ರೀತಿ ಇಡೀ ಜಗಜ್ಜಾಹಿರ. ಮತ್ತು ಅದೇನು ಭದ್ರಾವತಿದು ಇವತ್ತಿಂದಲ್ಲ, ಹಿಂದೆ ಎಲ್ಲ ಇದಕ್ಕೊಂದು ಇತಿಹಾಸನೇ ಇದೆ. ಹಾಗಾಗಿ ಇದು ಓವರಾಲ್ ಏನಿದೆ ಅಂದರೆ MLA ಅವರು ಇವತ್ತು ಅವ್ರ ಮಗನ ರಕ್ಷಣೆ ಮಾಡೋಕ್ಕೆ ಇಡೀ ನಮ್ಮ ರಾಜ್ಯ ಸರ್ಕಾರ ನಿಂತಿದೆ. ಇವತ್ತು ಒಂದು FIR ಹಾಕಬೇಕಾದ್ರೆ ಹೆಸರನ್ನ ಬಿಡ್ತಾರೆ, ಅದಕ್ಕಿಂತ ಮುಂಚೆ ಹೇಳ್ತಾರೆ ಅವರೇ ಅಂತ, ಮತ್ತು ಅವರು MLA ಅವರೇ ಒಪ್ಕೊಂತಾರೆ ಇಲ್ಲ ತಪ್ಪಾಗಿದೆ ಅಂತ. ಅದನ್ನು ಮುಂದೆ ಈಗ FIR ಅಲ್ಲೇ ಅವ್ರ ಹೆಸರು ಬಿಡೋದು. ನಾನು ಇದರೊಳಗಡೆ ರಾಜಕಾರಣಿಗಳ ಜೊತೆಗೆ ಇಲ್ಲಿನ ಅಧಿಕಾರಿಗಳನ್ನು ದೂಷಿಸ್ತೇನೆ. ಎಸ್ಪೆಷಲಿ ಇವತ್ತೇನು ಮರಳು ದಂಧೆ ನಡೀತಾ ಇದೆ, ಈ ಮರಳು ದಂಧೆಗೆ ಕಾರಣವೇ ಇವತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿಯಲ್ಲಿ ಇರುವಂಥ ಅಧಿಕಾರಿಗಳೇ ನೇರವಾದಂಥ ಹೊಣೆ. ಅವರಿಗೆ ಇವತ್ತು ಸರ್ಕಾರ ಹೆಂಗೆ ನಡೀತಾ ಇದೆ ಅಂದರೆ, ಸರ್ಕಾರ ಸ್ಥಿತಿ ಏನಿದೆ ಅಂದರೆ ಅವ್ರಿಗೆ ಯಾವುದೇ ಡೆವಲಪ್ಮೆಂಟಲ್ಲಿ ದುಡ್ಡಿಲ್ಲ, ಡೆವಲಪ್ಮೆಂಟ್ ಮಾಡೋಕ್ಕಾಗ್ತಿಲ್ಲ, ಒಂದು ಗುಂಡಿ ಮುಚ್ಚೋಕ್ಕಾಗ್ತಿಲ್ಲ. ಇವತ್ತು ಇನ್ನೇನು ಮಾಡ್ತಿದ್ದಾರೆ, ಟ್ರಾನ್ಸ್ಫರಲ್ಲಿ ದಂಧೆ. ಈ ಥರ ಅಧಿಕಾರಿಗಳನ್ನು ಇಂಥ ಮೈನ್ಸ್ ಆ್ಯಂಡ್ ಜಿಯಾಲಜಿಗೆ ಯಾರ್ಯಾರು ಅಧಿಕಾರಿನ ಕೂರ್ಸೋಕ್ಕೆ ಇವ್ರು ದುಡ್ಡು ಇಸ್ಕೊಂಡು ಕಳಿಸ್ತಾರೆ ಅಲ್ಲಿಗೆ. ಅವರು ಅನಿವಾರ್ಯವಾಗಿ ಈಗ ದುಡ್ಡನ್ನು ಕೇಳೋ ಅಂಥ ಸ್ಥಿತಿ ಬಂದಿದೆ. ಯಾವಾಗ ಇದು ದುಡ್ಡು ಹಿಂಗಾಗುತ್ತೆ, ಈ ಥರ ಅಧಿಕಾರಿಗಳು ಇವತ್ತು ಯೋಚನೆ ಮಾಡಬೇಕು. ಇವತ್ತು ನಾಳೆ ನೀವು ನಡೆಸೋವಂಥದ್ದು ಕಾರ್ಯಾಂಗವನ್ನು ನಡೆಸೋವಂಥ ಅಧಿಕಾರಿಗಳು ಈ ರೀತಿ ಒಬ್ಬೊಬ್ಬರಿಗೆ ನೀವೆಲ್ಲ ಮಾರ್ಕೊಂಬಿಟ್ರೆ ನಮ್ಮ ನೈತಿಕತೆ ಏನು ಉಳೀತು, ನಮ್ಮ ರಾಜ್ಯ ಏನು ಉಳಿಯುತ್ತೆ, ನಮ್ಮ ಸಂಪತ್ತು, ನಮ್ಮ ಇಡೀ ನಮ್ಮ ಅರಣ್ಯದ ಸಂಪತ್ತಿರ್ಬೋದು, ನದಿಯ ಸಂಪತ್ತಿರ್ಬೋದು, ಇದನ್ನು ಯಾರು ಕಾಪಾಡೋ ಅಂಥದ್ದು? ನೀವು ಅಧಿಕಾರಿಗಳು. ನೀವು ಇವತ್ತು ನೀವು ಏನು ಜ್ಯೋತಿಯವರು ಮತ್ತೆ ಏನು ತಪ್ಪನ್ನು ಮಾಡ್ತಾ ಇದ್ದೀರಾ? ನೀವು ಅವತ್ತು ಸರಿ ಇತ್ತು, ಇವತ್ತಾಗಲೇ ನೀವು ಉಲ್ಟಾ ಹೊಡಿತಾ ಇದ್ದೀರಾ. ಯಾವ ಕಾರಣಕ್ಕೆ? ಯಾರು ಒತ್ತಡ ನಿಮಗೆ ಅದನ್ನು ಹೇಳಿ. ಇಂಥವ್ರದ್ದು ಒತ್ತಡ ಇದೆ, ಇಂಥ MLAದು ಒತ್ತಡ ಇದೆ, ಇಂಥ ಸಚಿವರು ಒತ್ತಡ ಇದೆ, ಅದನ್ನು ಹೇಳಿ. ಗೊತ್ತಾಗುತ್ತೆ ಜನಕ್ಕೆ. ಯಾರಾದರೂ ಒಂದು ಪ್ರಾಮಾಣಿಕ ಅಧಿಕಾರಿ ಬರಲಿ ಹೊರಗಡೆ, ಅವಾಗ ನಾವೆಲ್ಲರೂ ಇದ್ದೀವಿ, ನಾವು ರಕ್ಷಣೆ ಕೊಡ್ತೀವಿ ಅವ್ರಿಗೇನು ರಕ್ಷಣೆ ಬೇಕೋ ಅದನ್ನು ಕೊಡ್ತೀವಿ. ಈ ಥರ ಹೆದರಿಕೆ ಎಲ್ಲ ಮಾಡಿ ಎದುರಿಸಿ ಮಾಡೋವಂಥದ್ದು ಇದರೊಳಗೆ ಖಂಡಿತವಾಗ್ಲೂ ಶಿವಮೊಗ್ಗ ಜಿಲ್ಲೆಗಂತೂ ಇದು ಖಂಡಿತವಾಗ್ಲೂ ಇದು ಒಳ್ಳೆಯದಲ್ಲ.
ಬರೋವಂಥ ದಿನಗಳಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಯಾರೇ ಆಗಿರಲಿ ಸುಮ್ಮನೆ ಹೇಳೋದು ಮತ್ತೆ ನಮ್ಮ ಮೇಲೆ ಆರೋಪ ಮಾಡೋದು, ಇದು ನಾವೆಲ್ಲ ಮಾಡಿದ್ದು ಅವ್ರು ಮಾಡಿದ್ದು, ಪ್ರೂವ್ ಮಾಡಿರಿ, ಅವರಿಗೂ ಹಾಕಿ ಜೈಲಿಗೆ. ನಾವು ಯಾರ ಇಲ್ಲೀಗಲ್ ಆ್ಯಕ್ಟಿವಿಟಿ ಯಾರು ಮಾಡ್ತಿದ್ದಾರೆ ಅವ್ರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ನಿಲ್ಲೋದು ಇಲ್ಲ. ನಾವು ನೇರವಾಗಿ ಹೇಳ್ತಾ ಇದ್ದೀವಿ. ಕಳೆದ 3 ದಿನದಿಂದ ಶಿವಮೊಗ್ಗದ ಮಲೆನಾಡಿನ ಈ ಭಾಗದ ಮರ್ಯಾದೆ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾವೆಲ್ಲ ಸುಸಂಸ್ಕೃತರು. ಅದು ಕರ್ನಾಟಕದಲ್ಲಿ ಮಧ್ಯಭಾಗದಲ್ಲಿ ಮಲೆನಾಡು ಅಂದ್ರೇ ನಮಗೊಂದು ರೀತಿ ಇಲ್ಲಿರೋಂತಹ ಇಲ್ಲಿರೋ ಜನರಿಗೆ ತಾಳ್ಮೆ. ಇಲ್ಲಿ ಯಾರಾದ್ರೂ ಅಧಿಕಾರಿಗಳು ಕೆಲಸ ಮಾಡೋಕ್ಕೆ ಬಂದರೆ ಅವರು ನೆನಪು ಇಟ್ಕೊಂಡಿರೋವಂಥದ್ದು ಈಗಲೂ ಕೂಡ ನಾವು ಹಲವಾರು IAS IPS ಅಧಿಕಾರಿಗಳಿಗೆ ಮಾತಾಡಿದಾಗ ಅವ್ರು ಕಳೆದಂಥ ಕ್ಷಣಗಳನ್ನು ಇಲ್ಲಿ ಜ್ಞಾಪಿಸ್ಕೊಂತಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ, ಯಾಕಂದರೆ 4 CMಗಳನ್ನು ಕೊಟ್ಟಂಥ ಈ ಊರಿನಲ್ಲಿ ಅವ್ರು ಕೆಲಸ ಮಾಡ್ತಾ ಇರೋವಂಥ ಸಂದರ್ಭದಲ್ಲಿ ಇಲ್ಲಿ ನಡ್ಕೊಳ್ತಾ ಇರೋವಂತಹ ರೀತಿಗಳನ್ನು ನೋಡಿದಾಗ ಕಾಗೋಡು ತಿಮ್ಮಪ್ಪನವರಿಂದ D.A. ಶಂಕರಮೂರ್ತಿಯವರು, ಯಡಿಯೂರಪ್ಪನವರು, ಈಶ್ವರಪ್ಪನವರು ಅಂಥವ್ರ ಹಾದಿಯಾಗಿ ಕರ್ನಾಟಕದಲ್ಲೇ ಒಂದು ರೀತಿಯಾದಂಥ ಅತ್ಯಂತ ಶಕ್ತಿ ಕೇಂದ್ರವಾದಂಥ ಶಿವಮೊಗ್ಗ ಜಿಲ್ಲೆಯನ್ನು ಎಲ್ಲರೂ ಖುಷಿಯಾಗಿ ಬಂದು ಕೆಲಸ ಮಾಡುವಂತಹ ದಿನಗಳು ಕಾಣ್ತಾ ಇದ್ವಿ. ಆದರೆ ಕಳೆದ 3 ದಿನದಿಂದ ಆದಂಥ ಘಟನೆ ಇದು ಮುಂಚೆನೂ ನಾವು ಹೇಳ್ತಾನೆ ಇದ್ವಿ. ಇದರೊಳಗಡೆ ಭಾಳ ಪ್ರಮುಖವಾಗಿ ನಾನು ನೇರವಾಗಿ ಆರೋಪ ಮಾಡೋದು ನಮ್ಮ ಪೊಲೀಸ್ ಇಲಾಖೆಗೆ. ಇಷ್ಟೊಂದು ಓಪನ್ ಆಗಿ ಇಡೀ ಊರಿನಲ್ಲಿ, ಭದ್ರಾವತಿ ಅಂತ ಊರಿನಲ್ಲಿ ನಡೀತಿರುವಂತಹ ಈ ಎಲ್ಲ ಭ್ರಷ್ಟಾಚಾರ ಇರ್ಬೋದು, ಹಲ್ಲೆ ಇರ್ಬೋದು, ಒಬ್ಬರ ಮೇಲೆ ಒಬ್ಬರು ಹಲ್ಲೆ ಮಾಡೋವಂಥದ್ದು ಇರ್ಬೋದು, ಇಷ್ಟೊಂದು ಓಪನ್ ಆಗಿ ನಡೀತಾ ಇರೋದು ನೋಡಿದ್ರೆ ಪೊಲೀಸ್ ಇಲಾಖೆ ಇದೆಯೋ ಇಲ್ಲೋ ಅನ್ನೋದು. ಈ ಪೊಲೀಸ್ ಇಲಾಖೆಯಲ್ಲಿ ಅವ್ರಿಗೆ ಗೊತ್ತಿಲ್ವಾ ಗಾಂಜಾ ಎಲ್ಲಿ ಸಿಗುತ್ತೆ, ಗಾಂಜಾ ಯಾರು ಕೊಡ್ತಾರೆ ಅಂತ ಗೊತ್ತಿಲ್ವಾ, ಎಲ್ಲಿ ಇಸ್ಪೀಟ್ ನಡೆಯುತ್ತೆ, ದಂಧೆ ಎಲ್ಲಿ ನಡೆಯುತ್ತೆ ಅಂತ ಗೊತ್ತಿಲ್ಲ, ಎಲ್ಲಿ ಮಡ್ಕ ಎಲ್ಲಿ ನಡೆಯುತ್ತೆ ಅಂತ ಗೊತ್ತಿಲ್ವಾ, ಎಲ್ಲ ಗೊತ್ತಿದ್ದು ಸುಮ್ಮನೆ ಹಾಕಿದ್ದಾರೆ ಅಂತ. ಇದು ಒಂದು ಭಾಗ. ಇನ್ನೊಂದು ಇದು ಒಂಥರ ಓಪನ್ನಾಗೆ ನಡೆಯುವಂತಹ ಈ ಹಗರಣ, ಇದನ್ನು ನಮಗೆ ತಡೆಯೋಕ್ಕಾಗಿಲ್ಲ ಅಂದರೆ ಈ ರಾಜ್ಯ ಸರ್ಕಾರ ಯಾಕೆ ಬೇಕು ಅಂತ. ತಡೆಯೋಕ್ಕಾಗಲ್ಲ ನಮಗೆ ಅಂದಮೇಲೆ ಕೊಡಿ, ರಾಜೀನಾಮೆ ಕೊಡಿ. DJ ಹಳ್ಳಿ KJ ಹಳ್ಳಿ ನಿಮ್ಮ ಇದರೊಳಗೆ ನೋಡಿದ್ದು, ಹುಬ್ಳಿಲಿ ಹೋಗಿ ನಮ್ಮ ಪೊಲೀಸ್ ಸ್ಟೇಷನಿಗೆ ಅಟ್ಯಾಕ್ ಮಾಡ್ತಾರೆ. ನಿನ್ನೆ ಉದಯಗಿರಿಗೆ ಹೋಗಿ ಪೊಲೀಸ್ ಸ್ಟೇಷನು ಅದು DCP ಕಾರಿಗೆ ಕಲ್ಲು ಹೊಡಿತಾರೆ ನೇರವಾಗಿ. ಇದು ಯಾಕೆ ಆಗ್ತಾ ಇದೆ ಅಂದರೆ ರಾಜ್ಯ ಸರ್ಕಾರದಲ್ಲಿ ಇವರಿಗೆಲ್ಲ ನಡೆಸೋವಂಥ ತಾಕತ್ತೇ ಇಲ್ಲ ಇವರಿಗೆ. ಅಲ್ಲಿನ ಹಿರಿಯ ಒಬ್ಬ ಸಚಿವ ಹೇಳ್ತಾರೆ ಪೊಲೀಸ್ ಇಲಾಖೆ ಮಾಡ್ತಿರೋವಂಥ ತಪ್ಪುಗಳು ಅಂತ. ಪೊಲೀಸ್ ಇಲಾಖೆಯ ನಮ್ಮ ಸಚಿವರಿಗೆ ಕೇಳಿದ್ರೆ ನಾನು ಇನ್ನೂ ಸ್ಟಡಿ ಮಾಡಬೇಕು ಅಂತಾರೆ. ಇದು ಯಾವಾಗ ಸ್ಟಡಿ ಮಾಡ್ತೀರಾ? ಬೆಂಕಿ ಹಚ್ಚಿ ಮುಗಿಸಿದ ಮೇಲೆ ಸ್ಟಡಿ ಮಾಡ್ತೀರಾ? ಮತ್ತು ಭದ್ರಾವತಿಯಲ್ಲಿ ಆಗಿರೋವಂಥ ಜ್ಯೋತಿಯವ್ರ ಮೇಲೆ ಅವ್ರು ನಡ್ಕೊಂಡಂಥ ರೀತಿ ಇಡೀ ಜಗಜ್ಜಾಹಿರ. ಮತ್ತು ಅದೇನು ಭದ್ರಾವತಿದು ಇವತ್ತಿಂದಲ್ಲ, ಹಿಂದೆ ಎಲ್ಲ ಇದಕ್ಕೊಂದು ಇತಿಹಾಸನೇ ಇದೆ. ಹಾಗಾಗಿ ಇದು ಓವರಾಲ್ ಏನಿದೆ ಅಂದರೆ MLA ಅವರು ಇವತ್ತು ಅವ್ರ ಮಗನ ರಕ್ಷಣೆ ಮಾಡೋಕ್ಕೆ ಇಡೀ ನಮ್ಮ ರಾಜ್ಯ ಸರ್ಕಾರ ನಿಂತಿದೆ. ಇವತ್ತು ಒಂದು FIR ಹಾಕಬೇಕಾದ್ರೆ ಹೆಸರನ್ನ ಬಿಡ್ತಾರೆ, ಅದಕ್ಕಿಂತ ಮುಂಚೆ ಹೇಳ್ತಾರೆ ಅವರೇ ಅಂತ, ಮತ್ತು ಅವರು MLA ಅವರೇ ಒಪ್ಕೊಂತಾರೆ ಇಲ್ಲ ತಪ್ಪಾಗಿದೆ ಅಂತ. ಅದನ್ನು ಮುಂದೆ ಈಗ FIR ಅಲ್ಲೇ ಅವ್ರ ಹೆಸರು ಬಿಡೋದು. ನಾನು ಇದರೊಳಗಡೆ ರಾಜಕಾರಣಿಗಳ ಜೊತೆಗೆ ಇಲ್ಲಿನ ಅಧಿಕಾರಿಗಳನ್ನು ದೂಷಿಸ್ತೇನೆ. ಎಸ್ಪೆಷಲಿ ಇವತ್ತೇನು ಮರಳು ದಂಧೆ ನಡೀತಾ ಇದೆ, ಈ ಮರಳು ದಂಧೆಗೆ ಕಾರಣವೇ ಇವತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿಯಲ್ಲಿ ಇರುವಂಥ ಅಧಿಕಾರಿಗಳೇ ನೇರವಾದಂಥ ಹೊಣೆ. ಅವರಿಗೆ ಇವತ್ತು ಸರ್ಕಾರ ಹೆಂಗೆ ನಡೀತಾ ಇದೆ ಅಂದರೆ, ಸರ್ಕಾರ ಸ್ಥಿತಿ ಏನಿದೆ ಅಂದರೆ ಅವ್ರಿಗೆ ಯಾವುದೇ ಡೆವಲಪ್ಮೆಂಟಲ್ಲಿ ದುಡ್ಡಿಲ್ಲ, ಡೆವಲಪ್ಮೆಂಟ್ ಮಾಡೋಕ್ಕಾಗ್ತಿಲ್ಲ, ಒಂದು ಗುಂಡಿ ಮುಚ್ಚೋಕ್ಕಾಗ್ತಿಲ್ಲ. ಇವತ್ತು ಇನ್ನೇನು ಮಾಡ್ತಿದ್ದಾರೆ, ಟ್ರಾನ್ಸ್ಫರಲ್ಲಿ ದಂಧೆ. ಈ ಥರ ಅಧಿಕಾರಿಗಳನ್ನು ಇಂಥ ಮೈನ್ಸ್ ಆ್ಯಂಡ್ ಜಿಯಾಲಜಿಗೆ ಯಾರ್ಯಾರು ಅಧಿಕಾರಿಯನ್ನು ಕೂರ್ಸೋಕ್ಕೆ ಇವ್ರು ದುಡ್ಡು ಇಸ್ಕೊಂಡು ಕಳಿಸ್ತಾರೆ ಅಲ್ಲಿಗೆ. ಅವರು ಅನಿವಾರ್ಯವಾಗಿ ಈಗ ದುಡ್ಡನ್ನು ಕೇಳೋ ಅಂಥ ಸ್ಥಿತಿ ಬಂದಿದೆ. ಯಾವಾಗ ಇದು ದುಡ್ಡು ಹಿಂಗಾಗುತ್ತೆ, ಈ ಥರ ಅಧಿಕಾರಿಗಳು ಇವತ್ತು ಯೋಚನೆ ಮಾಡಬೇಕು. ಇವತ್ತು ನಾಳೆ ನೀವು ನಡೆಸೋವಂಥದ್ದು ಕಾರ್ಯಾಂಗವನ್ನು ನಡೆಸೋವಂಥ ಅಧಿಕಾರಿಗಳು ಈ ರೀತಿ ಒಬ್ಬೊಬ್ಬರಿಗೆ ನೀವೆಲ್ಲ ಮಾರ್ಕೊಂಬಿಟ್ರೆ ನಮ್ಮ ನೈತಿಕತೆ ಏನು ಉಳೀತು, ನಮ್ಮ ರಾಜ್ಯ ಏನು ಉಳಿಯುತ್ತೆ, ನಮ್ಮ ಸಂಪತ್ತು, ನಮ್ಮ ಇಡೀ ನಮ್ಮ ಅರಣ್ಯದ ಸಂಪತ್ತಿರ್ಬೋದು, ನದಿಯ ಸಂಪತ್ತಿರ್ಬೋದು, ಇದನ್ನು ಯಾರು ಕಾಪಾಡೋ ಅಂಥದ್ದು? ನೀವು ಅಧಿಕಾರಿಗಳು. ನೀವು ಇವತ್ತು ನೀವು ಏನು ಜ್ಯೋತಿಯವರು ಮತ್ತೆ ಏನು ತಪ್ಪನ್ನು ಮಾಡ್ತಾ ಇದ್ದೀರಾ? ನೀವು ಅವತ್ತು ಸರಿ ಇತ್ತು, ಇವತ್ತಾಗಲೇ ನೀವು ಉಲ್ಟಾ ಹೊಡಿತಾ ಇದ್ದೀರಾ. ಯಾವ ಕಾರಣಕ್ಕೆ? ಯಾರು ಒತ್ತಡ ನಿಮಗೆ? ಅದನ್ನು ಹೇಳಿ.
ಇಂಥವ್ರದ್ದು ಒತ್ತಡ ಇದೆ, ಇಂಥ ಎಮ್ ಎಲ್ ಎದು ಒತ್ತಡ ಇದೆ, ಇಂಥ ಸಚಿವರ ಒತ್ತಡ ಇದೆ, ಅದನ್ನು ಹೇಳಿ ಗೊತ್ತಾಗುತ್ತೆ ಜನಕ್ಕೆ. ಯಾರಾದರೂ ಒಂದು ಪ್ರಾಮಾಣಿಕ ಅಧಿಕಾರಿ ಬರಲಿ ಹೊರಗಡೆ, ಅವಾಗ ನಾವೆಲ್ಲರೂ ಇದ್ದೀವಿ, ನಾವು ರಕ್ಷಣೆ ಕೊಡ್ತೀವಿ ಅವ್ರಿಗೆ ಏನು ರಕ್ಷಣೆ ಬೇಕೋ ಅದನ್ನು ಕೊಡ್ತೀವಿ. ಈ ಥರ ಹೆದರಿಕೆ ಎಲ್ಲ ಮಾಡಿ ಎದುರಿಸಿ ಮಾಡೋವಂಥದ್ದು ಇದರೊಳಗೆ ಖಂಡಿತವಾಗ್ಲೂ ಶಿವಮೊಗ್ಗ ಜಿಲ್ಲೆಗಂತೂ ಇದು ಖಂಡಿತವಾಗ್ಲೂ ಇದು ಒಳ್ಳೆಯದಲ್ಲ. ಬರೋವಂಥ ದಿನಗಳಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ, ಯಾರೇ ಆಗಿರಲಿ, ಸುಮ್ಮನೆ ಹೇಳೋದು ಮತ್ತೆ ನಮ್ಮ ಮೇಲೆ ಆರೋಪ ಮಾಡೋದು, ಇದು ನಾವೆಲ್ಲ ಮಾಡಿದ್ದು ಅವ್ರು ಮಾಡಿದ್ದು, ಪ್ರೂವ್ ಮಾಡಿರಿ, ಅವರಿಗೂ ಹಾಕಿ ಜೈಲಿಗೆ. ನಾವು ಯಾರ ಇಲ್ಲೀಗಲ್ ಆ್ಯಕ್ಟಿವಿಟಿ ಯಾರು ಮಾಡ್ತಿದ್ದಾರೆ ಅವ್ರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ನಿಲ್ಲೋದು ಇಲ್ಲ. ನಾವು ನೇರವಾಗಿ ಹೇಳ್ತಾ ಇದ್ದೀವಿ.